ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಹೋಮ್ ಮೇಡ್ ಎಗ್ ರೈಸ್ ಮಾಡ್ತಾಯಿದ್ದೇವೆ. ಸೊ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ. ಮೊದಲಿಗೆ ಒಂದು 1/4 kg ಈರುಳ್ಳಿ ತೊಗೊಂಡಿದ್ದೇವೆ, ಕಟ್ ಮಾಡ್ಕೊಂಡಿರೋದು. ಸೊ ಅದಲ್ಲದೆ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಮೆಣಸಿನ್ಕಾಯಿ ತೊಗೊಂಡಿದ್ದೇವೆ. ಯಾಕೆಂದರೆ ಇಲ್ಲಿ ನಾವು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೇವೆ, ಸೊ ಅದಕ್ಕೋಸ್ಕರ ಜಾಸ್ತಿ ಮೆಣಸಿನ್ಕಾಯಿ ಹಾಕ್ತಾಯಿಲ್ಲ. ಸೊ ಅದಲ್ಲದೆ ಸಪ್ರೇಟಾಗಿ ಒಂದು ಕಡೆ ಅನ್ನ ಮಾಡಿಕೊಂಡು ಕೂಡ ಅದನ್ನು ಕೂಡ ಆರಿಸ್ಕೊಂಡು ಸಪ್ರೇಟ್ ಮಾಡ್ಕೊಂಡಿದ್ದೇವೆ. ಒಗ್ಗರಣೆಯನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ನೋಡಿ, ಈಗ ರಿಫೈಂಡ್ ಆಯಿಲ್ ಹಾಕ್ತಾಯಿದ್ದೀವಿ. ಒಗ್ಗರಣೆ ಈಗ ರೆಡಿ ಮಾಡಿಕೊಂಡು ಈಗ ರೈಸ್ ಮಾಡಲಿಕ್ಕೆ ನಾವೇನೀಗ ಒಂದು 10 ಮೊಟ್ಟೆಯನ್ನು ಕೂಡ ತಗೊಳ್ತಾ ಇದ್ದೇವೆ. ಫಸ್ಟ್ ಈಗ ಒಗ್ಗರಣೆನ ಸ್ಟಾರ್ಟ್ ಮಾಡಿ ನೋಡಿ. ಇವಾಗ ಎಣ್ಣೆ ಕಾದಿದೆ, ಮೆಣಸಿನ್ಕಾಯಿ ಹಾಕ್ತಾ ಇದ್ದೇವೆ. ಇವಾಗ ನೋಡಿ, ಇವಾಗ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇವಾಗ ಏನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಸೊ ಈರುಳ್ಳಿಯನ್ನು ಕೂಡ ಹಾಕೋಣ. ಇವಾಗ ಏನು ನೋಡಿ, ಫ್ರೈ ಆಗ್ತಾಯಿದೆ ಚೆನ್ನಾಗಿ. ಸೊ ಅದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿಯನ್ನು ಕೂಡ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇವೆ. ಅಂದರೆ ಈರುಳ್ಳಿ ಜೊತೆಗೆ ಅದೊಂದು ಸ್ವಲ್ಪ ಫ್ರೈ ಆಗುವಾಗ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಕೂಡ ಹಾಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಚಿಲ್ಲಿ ಪೌಡ್ರ್ ಕೂಡ ಹಾಕ್ಕೊಳ್ತಾ ಇದ್ದೇವೆ. ಒಂದು ಚಮಚದಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೇವೆ. ಆಮೇಲೆ ನಿಮಗೆ ಖಾರ ಎಷ್ಟು ಬೇಕಿದೆ ಅಷ್ಟನ್ನು ಕೂಡ ನೋಡಿ ಹಾಕ್ಕೊಳ್ಬೋದು. ಗರಂ ಮಸಾಲ ಹಾಕ್ತಾಯಿದ್ದೇವೆ ಇವಾಗ. ಅದು ಕೂಡ ಒಂದು ಸ್ಪೂನಷ್ಟು ಹಾಕ್ಕೊಳ್ಳೋಣ. ಅದನ್ನು ಇಲ್ಲಿ ಹೇಳ್ದಂಗೆ ನಾನು ಗರಂ ಮಸಾಲ ಒಂದು ಚಿಕ್ಕ ಸ್ಪೂನಲ್ಲಷ್ಟು ತೊಗೊಂಡಿದ್ದೀನಿ. ಸೊ ನಿಮಗೆ ಹೇಗೆ ಬೇಕಿರುತ್ತೆ ಮಸಾಲೆ ಇದರಲ್ಲಿ ನೋಡ್ಕೊಂಡು ಹಾಕ್ಕೊಳ್ಬೋದು. ಅದನ್ನು ಕಡಿಮೆ ಪ್ರಮಾಣದಲ್ಲಿ ಹಾಕ್ಬೋದು. ಸೊ ಇವಾಗ ಇದು ಫ್ರೈ ಆಗ್ತಿರೋ ಜೊತೆಗೆ ನಾವು ಮೊಟ್ಟೆನೂ ಕೂಡ ಒಡೆದು ಹಾಕ್ಕೊಳ್ತಾ ಇದ್ದೇವೆ. ಒಂದು 10 ಮೊಟ್ಟೆ ತೊಗೊಂಡಿದ್ದೇವೆ. ಫ್ರೆಂಡ್ಸ್, ಇವಾಗ ಏನು ಮೊಟ್ಟೆ ಇದನ್ನು ಹಾಕ್ಕೊಂಡಿದ್ರಲ್ಲ, ಸಿಮ್ಮೂರಿಯಲ್ಲಿ ಸ್ವಲ್ಪ ಇದು ಮಾಡ್ಕೊಳ್ಬೇಕು. ಅದನ್ನು ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಸೊ ಇದು ಮನೆಯಲ್ಲೇ ನಾವು ಈಸಿಯಾಗಿ ಮಾಡ್ಕೊಳ್ಳೋದ್ರಿಂದ, ಈಗ ಕೆಲವೊಮ್ಮೆ ನಾವು ಹೊರಗಡೆ ತಿನ್ನುವಾಗ ಏನು ಟೇಸ್ಟಿಂಗ್ ಪೌಡರು ಈ ಥರ ಎಲ್ಲ ಆಗ್ತದೆ. ಸೊ ಇದನ್ನು ಇದು ಯಾವುದೇ ರೀತಿ ಇಲ್ಲದೆ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋವಂಥ ಪೌಡ್ರಿಂದ ಯೂಸ್ ಮಾಡಿಕೊಂಡು ತುಂಬ ರುಚಿಯಾಗಿ ಎಗ್ ರೈಸ್ ಕೂಡ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೇವೆ. ಫ್ರೆಂಡ್ಸ್, ಇವಾಗ ಅನ್ನನೂ ಕೂಡ ಆರಾಕೊಂಡಿದ್ದೇವೆ ಬೇರೆ ಸಪ್ರೇಟ್ ಇದಾಗಿ. ಸೊ ಅದು ಆರಿದರೆ ಚೆನ್ನಾಗಿ ಅನ್ನ ಕೂಡ ಉದುದ್ರಾಗಿ ಎಗ್ ರೈಸಲ್ಲಿ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಸಪ್ರೇಟಾಗಿ ಆರಾಕಿದ್ದೇವೆ. ಅದು ಕೂಡ ಈಗ ತಣ್ಣಗಾಗಿದೆ ನೋಡಿ. ಫಸ್ಟಿಗೆ ನಾವು ಸಿಮ್ಮುರಿಯಲ್ಲಿ ಕೊಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಲಾಸ್ಟಲ್ಲಿ ಅದನ್ನು ಜೋರುಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಏನು ಅದು ಮೊಟ್ಟೆ ಇದೆಲ್ಲ ಉದುದ್ರಾಗೋವರೆಗೂ ಕೂಡ ಇದು ಚೆನ್ನಾಗಿ ಕೈ ಇಡ್ತಾನೆ ಇರಬೇಕು. ಅದರ ಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಕೂಡ ಮೇಲೆ ಹಾಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಅನ್ನವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇವೆ. ಸರಿ, ಇವಾಗ ಏನು ನಾವು ಫ್ರೈ ಮಾಡ್ಕೊತಾ ಇದ್ದೇವೆ ಅದ್ರ ಜೊತೆಗೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಹಾಕ್ಕೊತೀವಿ. ನಿಮ್ಮದು ಹುಳಿ ಯಾವ ಥರ ಬೇಕಿದೆ ಸೊ ಅದನ್ನು ನೋಡಿ ನೀವು ಹಾಕ್ಕೊಳ್ಬೋದು. ಸೊ ನಾವಿವಾಗ ಸದ್ಯಕ್ಕೆ ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೇವೆ. ಈ ರೀತಿ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಳೋದ್ರಿಂದ ಅನ್ನ ಕೂಡ ಬೇಗ ಕೆಡೋದಿಲ್ಲ. ಈವನ್ ಸಂಜೆವರೆಗೂ ನಾವು ಇಟ್ಕೊಂಡು ತಿನ್ಬೋದು, ಏನೂ ಸಮಸ್ಯೆ ಆಗೋದಿಲ್ಲ. ಸೊ ಮತ್ತೆ ನೀವು ಕೂಡ ಅನ್ನನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೋದು. ಅದು ಇನ್ನೂ ಏನು ನೀವು ಹೊರಗಡೆ ಏನು ತಿಂತೀರೋ ಅದಕ್ಕಿಂತ ತುಂಬ ಟೇಸ್ಟಿಯಾಗಿರುತ್ತೆ ಮನೇಲಿ ಮಾಡ್ಕೊಂಡು ತಿನ್ನೋದು. ಸೊ ಆದಷ್ಟು ಹೊರಗಡೆ ತಿನ್ನೋದನ್ನೇ ಅವಾಯ್ಡ್ ಮಾಡಿ ಮನೆಯಲ್ಲಿ ಈ ಥರ ರೆಸಿಪಿಗಳನ್ನು ಮಾಡಿಕೊಂಡು ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೇವೆ. ಇನ್ನೇನು ಎಗ್ ರೈಸ್ ರೆಡಿ ಆಗಿದೆ.